ನೀನು ನನ್ನ ಜೊತೆ ಇರಬೇಕಾಗಿತ್ತು ಲಲಿತಾ. ಇಲ್ಲಿ ಯಾರನ್ನೂ ನಂಬಕ್ಕಾಗ್ತಾ ಇಲ್ಲ. ಹೆತ್ತ ಅಪ್ಪನೇ ನನ್ನಿಂದ ಎಲ್ಲ ಮುಚ್ಚಿರ್ತಾರೆ. ನನಗೆ ಅಂತ ಇದ್ದಿದ್ದು ನೀನೊಬ್ಬಳೇ ಆಸರೆ. ನಿನ್ನನ್ನು ಕಳ್ಕೊಂಡು ನಾನು ಒಂಟಿ ಆಗ್ಬಿಟ್ಟೆ. ಆದರೂ ನೀನು ಅವಳನ್ನ ಮನೆ ಕರ್ಕೊಂಡ್ಬರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಯಾಕೆ ಮಾವ ನನ್ನ ಹತ್ರನೂ ಮಾತಾಡಲ್ವಾ? ಹಾಗೇನಿಲ್ಲಮ್ಮ. ಇಲ್ಲಿ ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಈಗ ಇಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ. ಅದಕ್ಕೆ ಮೌನವಾಗಿ ಇದ್ಬಿಡ್ತೀನಿ. ಮಾವ ಪ್ಲೀಸ್ ಮಾವ, ನೀವು ಹೀಗಿರಬೇಡಿ. ನಿಮ್ಮನ್ನ ನಾವೆಲ್ಲ ಈ ಥರ ನೋಡೋಕ್ಕಾಗೋದಿಲ್ಲ. ನಿಮ್ಮ ತಂಗಿ ಮಧ್ಯೆ ಇರೋ ಸಮಸ್ಯೆ ನಾನು ವಿಶ್ವ ಹುಟ್ಟೋಕ್ಕಿಂತ ಮುಂಚೆ ನಡೆದಿರೋದಲ್ವಾ? ನಮಗೆ ಅದಕ್ಕೆ ಏನು ಸಂಬಂಧ ಹೇಳಿ? ನಾವು ಯಾಕೆ ಹೊಣೆ ಆಗಬೇಕು? ಅದು ನಿಜಾನೇ. ಇದು ನನ್ನ ಅವಳ ಮಧ್ಯೆ ಇರೋ ಸಮಸ್ಯೆ. ನನ್ನ ಜೊತೆನೆ ಹುಟ್ಟಿದವಳು, ಅವಳು ನನಗೆ ದ್ರೋಹ ಮಾಡೋದು. ಆ ನೋವನ್ನು ಮರೆತು ಏನೂ ಆಗಿಲ್ಲ ಅಂತ ನಾನು ಹೇಗಮ್ಮ ಇರಲಿ? ಅಪ್ಪ ಅವಳ ಮೇಲಿರೋ ಪ್ರೀತಿಯಿಂದ ಮರ್ತಿರ್ಬೋದು, ಆದರೆ ನಾನು ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀರಮ್ಮವ? ನಾನು ನಿಮ್ಗೆ ಹೇಳೋ ಅಷ್ಟು ದೊಡ್ಡವಳಲ್ಲ, ಆದರೆ ನನ್ಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ದಯವಿಟ್ಟು ನೀವು ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬೋದಲ್ವಾ ಮಾವ? ಇಲ್ಲ, ಅವಳು ನನ್ನ ಕ್ಷಮೆಗೆ ಯೋಗ್ಯಳಲ್ಲ. ಅವಳನ್ನ ತಾಯಿ ಇಲ್ದಲೇ ಇರೋಳು ಅಂತ ಪ್ರೀತಿಯಿಂದ ಸಾಕಿದ್ದು. ಆದರೆ ನನ್ನ ಪ್ರೀತಿಗೆ ನಂಬಿಕೆ ದ್ರೋಹ ಮಾಡಿದವಳನ್ನ ನಾನು ಯಾವತ್ತೂ ಕ್ಷಮಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅದೇ ನಮ್ಮಲ್ಲಿದ್ದಲ್ಲ ಅವಳಿಗೆ ಚಂದನ, ಅವಳನ್ನು ತುಂಬ ನಂಬಿದ್ದೆ. ಅವಳು ನಮ್ಮ ಮನೆಯವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಲು, ಖುಷಿ ಆಗ್ತಿತ್ತು. ಲಲಿತಾ ಹೋದ ಸಂದರ್ಭದಲ್ಲಿ ಎಲ್ಲರನ್ನೂ ಕಾಳಜಿಯಿಂದ ನೋಡ್ಕೊಂಡ್ಳು. ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ.